ನಮಸ್ಕಾರ ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ವಿವಿಧ ಬೇಡಿಕೆಗೆ ಆಗ್ರಹ. ಆಲ್ ಕೇರಳ ರಿಟೇಲ್ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ವತಿಯಿಂದ ಸಪ್ಲೈ ಕಚೇರಿ ಮುಂಭಾಗ ನಡೆಯಿತು ಪ್ರತಿಭಟನೆ. ಶೈಕ್ಷಣಿಕ ವರ್ಷದ ವಿಜ್ಞಾನ ಮೇಳ ನವೆಂಬರ್ 3ರಂದು ಕಾರಡ್ಕ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಆಯೋಜನೆ. ಮಾನವ ಸಂಗಮದ ಪ್ರಚಾರಾರ್ಥ ಮಂಜೇಶ್ವರದ ಗುಡ್ಡಕೇರಿಯಲ್ಲಿ ನಡೆಯಿತು ಸೌಹಾರ್ದ ಕಾರ್ಯಕ್ರಮ. ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಚುನಾವಣೆ ಹಿನ್ನೆಲೆ ಜಿಲ್ಲಾ ರಿಟರ್ನಿಂಗ್ ಆಫೀಸರ್ ಹಾಗೂ ಜಿಲ್ಲಾಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹ. ಜನತಾದಳ ಎಸ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಆರೋಪ. 61ನೇ ಕನ್ನಡ ರಾಜ್ಯೋತ್ಸವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಪುರಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ. ನಿರ್ಮಾಣ ಕಾರ್ಮಿಕ ಯೂನಿಯನ್ ಸಿಐಟಿಯು ಕಾಂಜಂಗಾಡ್ನ ಕೊನ್ನಪ್ಪಾರ ಯೂನಿಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ. ಇದೀಗ ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆ ಮುಂದಿರಿಸಿ ಆಲ್ ಕೇರಳ ರಿಟೇಲ್ ರೇಷನ್ಸ್ ಡೀಲರ್ಸ್ ಅಸೋಸಿಯೇಷನ್ನ ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಮಂಗಳವಾರ ಬೆಳಿಗ್ಗೆ ತಾಲೂಕು ಸಪ್ಲೈ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವರು ಪಾಲ್ಗೊಂಡರು. ಆಹಾರ ಸುರಕ್ಷಾ ಯೋಜನೆ ಜಾರಿಗೆ ತರುವಾಗ ರೇಷನ್ ವ್ಯಾಪಾರಿಗಳಿಗೆ ಕಾಲಕ್ಕನುಗುಣವಾದ ವೇತನ ಕಲ್ಪಿಸಬೇಕು. ಕಂಪ್ಯೂಟರೀಕೃತ ವ್ಯವಸ್ಥೆಯ ಖರ್ಚು ವೆಚ್ಚ ಸರ್ಕಾರ ಭರಿಸಬೇಕು. ಡೋರ್ ಡೆಲಿವರಿ ವ್ಯವಸ್ಥೆ ಮಾಡಬೇಕು. ಕಮಿಷನ್ ಹಾಗೂ ಬಾಕಿ ಇರುವ ಹಣ ತಕ್ಷಣ ಬಿಡುಗಡೆ ಮಾಡಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಆಲ್ ಕೇರಳ ರಿಟೇಲ್ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆ ನಡೆಯಿತು. ತಾಲೂಕು ಸಪ್ಲೈ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯನ್ನು കാസർഗോഡ് ജില്ലാ പഞ്ചായത്ത് സദസ്യ കെ ശ്രീകാന്ത് ഉദ്ഘാടിച്ച് മാതനാടിದ್ರು. കേരളത്തിലെ റേഷൻ കടകൾ എല്ലാം തന്നെ ഇന്ന് അടച്ചു പൂട്ടിക്കൊണ്ടുള്ള സമരത്തിലാണ്. സാധാരണക്കാരൻ്റെ ഭക്ഷണം അത് അവകാശമായിട്ട് നടപ്പിൽ വരുത്തുന്ന ഈ ദിവസം ഈ ഭക്ഷണ സാധനങ്ങൾ വിതരണം ചെയ്യുന്ന റേഷൻ കടകൾ പൊതുവിതരണ കേന്ദ്രങ്ങൾ അടച്ചിടുന്നതോടെ കൂടിയിട്ട് സാധാരണക്കാരൻ്റെ ഭക്ഷണം മുട്ടിയിരിക്കുകയാണ്. ತಾಲೂಕು ಸಮಿತಿ ಅಧ್ಯಕ್ಷ ಸತೀಶನ್ ಪಿ ಎಡವೇಲು ಅಧ್ಯಕ್ಷತೆ ವಹಿಸಿದರು. ಬಾಲಕೃಷ್ಣ ಬಲ್ಲಾಳ್, ಶಂಕರ್, ಇಕೆ ಅಬ್ದುಲ್ಲಾ, ಪಿಕೆ ಸುಧಾಮ, ಪಿ ಬಾಲಕೃಷ್ಣ, ಪಿ ಲೋಹಿತಾಕ್ಷ ಮೊದಲಾದವರು ಮಾತನಾಡಿದರು. ಪ್ರಸ್ತುತ ಶೈಕ್ಷಣಿಕ ವರ್ಷದ ವಿಜ್ಞಾನ ಮೇಳವು ನವೆಂಬರ್ 3ರಂದು ನಡೆಯಲಿದೆ. ಕಾಸರಗೋಡಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪದಾಧಿಕಾರಿಗಳು 85 ಶಾಲೆಗಳಿಂದ 2000 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಜ್ಞಾನ ಮೇಳದ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಎಜಿಸಿ ಬಶೀರ್ ನೆರವೇರಿಸುವರು. ಕಾರಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸ್ವಪ್ನಾಜಿ ಅಧ್ಯಕ್ಷತೆಯನ್ನು ವಹಿಸುವರು. ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನು ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಓಮನಾ ರಾಮಚಂದ್ರನ್ ಉದ್ಘಾಟಿಸುವರು. ಪ್ರೋಗ್ರಾಂ ಕಮಿಟಿ ಚೇರ್ಮನ್ ಶಂಕರನ್ ಕೆ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಪಾಲ್ಗೊಳ್ಳುವರು ಎಂದು ಹೇಳಿದರು. കുമ്പള സബ് ജില്ലാ ശാസ്ത്രമേള നവംബർ 3-നാണ് GH കാർഡിൽ നടക്കുന്നത്. അപ്പോൾ അതിൻ്റെ സംഘാടക സമിതി രൂപീകരിച്ചു. അപ്പോൾ നാളെ രാവിലെ 10 മണി മുതലാണ് രജിസ്ട്രേഷൻ തുടങ്ങുന്നത്. പിന്നെ നാളെ രാവിലെ തന്നെ സംഘാടക സമിതിയുടെ ഒരു അവലോകന യോഗം കൂടുന്നുണ്ട്. നാളെ രാവിലെ 10:30. ഈ മേളയുടെ ഭാഗമായുള്ള കലവറ നിറക്കൽ ഘോഷയാത്ര വൈകുന്നേരം 3 മണിക്ക്, നാളെ വൈകുന്നേരം 3 മണിക്ക് തിരഞ്ഞെടുക്കപ്പെട്ട കേന്ദ്രങ്ങളിൽ നിന്ന് ആരംഭിക്കുന്നതാണ്. 85 സ്കൂളാണ്. മിക്കവാറും 2000 മുകളിൽ വരുമല്ലോ സർ. ಸುದ್ದಿಗೋಷ್ಠಿಯಲ್ಲಿ ಕೆಪಿ ಜ್ಯೋತಿ ಚಂದ್ರನ್, ಎಂ ಕರುಣಾಕರನ್, ಜ್ಯೋತಿ ಕುಮಾರಿ ಉಪಸ್ಥಿತರಿದ್ದರು. ಮಂಜೇಶ್ವರ ಎಸ್ಎಸ್ಎಫ್ ಸಂಘಟನೆಯ ನೇತೃತ್ವದಲ್ಲಿ ರಾಜ್ಯದ 14 ಜಿಲ್ಲೆಗಳಲ್ಲಿ ನಡೆಯಲಿರುವ ಮಾನವ ಸಂಗಮದ ಪ್ರಚಾರಾರ್ಥ ಸೌಹಾರ್ದ ಕಾರ್ಯಕ್ರಮ ನಡೆಯಿತು. ಮಂಜೇಶ್ವರದ ಗುಡ್ಡಕೇರಿಯಲ್ಲಿ ಸೌಹಾರ್ದ ಚಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಕಾಯಿನ್ಯಿ ಹಾಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಸುನ್ನಿ ಸೆಂಟರ್ ಗಲ್ಫ್ ಕೋಆರ್ಡಿನೇಟರ್ ಎಚ್ಎ ಮೊಹಮ್ಮದ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯಾವುದೇ ಧರ್ಮವು ಅಕ್ರಮ ಹಾಗೂ ಅನೀತಿಯನ್ನು ಪ್ರೋತ್ಸಾಹಿಸುವುದಿಲ್ಲ. ನಾವೆಲ್ಲರೂ ಮಾನವ ಕುಲದವರು. ಒಬ್ಬರನ್ನ ಒಬ್ಬರು ಅರಿತು ಬಾಳಿದರೆ ಅದರಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬಹುದಾಗಿದೆ ಎಂದರು. ಮೊಯ್ದೀನ್ ಮಾಸ್ತರ್ ಮುಖ್ಯ ಪ್ರಭಾಷಣ ಮಾಡಿದರು. ವೇದಿಕೆಯಲ್ಲಿ ಯಶವಂತ್ ಭಟ್, ದಿನೇಶ್ ಶೆಣೈ, ರಾಮಾನಂದ ಶೆಟ್ಟಿ, ಕೃಷ್ಣ, ಗಣೇಶ್, ರಮೇಶ್, ಅಬ್ದುಲ್ಲಾ ಕುಂಜಿ, ಮನೋಜ್, ವಿನ್ಸಿ ಮೊದಲಾದವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಚುನಾವಣೆ ನಡೆಸಿದ ಜಿಲ್ಲಾ ರಿಟರ್ನಿಂಗ್ ಆಫೀಸರ್ ಹಾಗೂ
ಜಿಲ್ಲಾಧ್ಯಕ್ಷರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಜನತಾದಳ ಎಸ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪದಾಧಿಕಾರಿಗಳು, ಜಿಲ್ಲೆಯ ಮಂಡಲ ಪದಾಧಿಕಾರಿಗಳು ಆಲೋಚಿಸದೆ ಜಿಲ್ಲಾ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆಂದು ಆರೋಪಿಸಿದ ಅವರು, ಮಂಡಲಗಳಲ್ಲಿ ಚುನಾವಣೆ ನಡೆಸದೆ ಕೃತ್ರಿಮ ರೇಖೆ ಉಂಟು ಮಾಡಿದ್ದು, ಅಕ್ಟೋಬರ್ 30ಕ್ಕೆ 24 സദസ്യರನ್ನ ആയ്ಕೆ ಮಾಡಿರುವ നിയമ സരിയല്ല ಎಂದು ദൂരിದರು. ജനാധിപത്യ വിരുദ്ധമായ രീതിയിൽ പാർട്ടിയിൽ ദീർഘകാലം പ്രവർത്തിച്ചിട്ടുള്ള ആളുകളൊക്കെ തന്നെ ഒഴിച്ചു നിർത്തിക്കൊണ്ട് കൃത്യമായ അറിയിപ്പ് നൽകാതെയും ജനാധിപത്യ വിരുദ്ധമായി നടത്തിയിട്ടുള്ള ഈ തെരഞ്ഞെടുപ്പ് അംഗീകരിക്കാൻ വേണ്ടി ഞങ്ങൾ തയ്യാറല്ല. ഈ പാർട്ടിക്ക് വേണ്ടി 2009 ജനതാദൾ എസിലുണ്ടായിട്ടുള്ള പിളർപ്പിനെ തുടർന്ന് ഈ പാർട്ടിയിൽ ഉറച്ചു നിൽക്കുന്ന പ്രവർത്തകരെയൊക്കെ തന്നെ ഒഴിവാക്കിക്കൊണ്ടാണ് പാർട്ടിയിലേക്ക് പുതിയതായി കടന്നു വന്നിട്ടുള്ള ആളുകൾ മറ്റു പാർട്ടിയിലുള്ള ആളുകളുടെ സഹായത്തോടു കൂടി ഈ പാർട്ടിയെ പിടിച്ചെടുക്കാൻ വേണ്ടിയുള്ള ശ്രമം നടത്തുന്നത്. തീർച്ചയായിട്ടും ഇത് അംഗീകരിക്കാൻ വേണ്ടി ഞങ്ങൾ തയ്യാറല്ല. സംസ്ഥാന റിട്ടേണിംഗ് ഓഫീസർക്കും അതുപോലെ തന്നെ തർക്ക പരിഹാര സമിതിക്ക് മുമ്പായിട്ടും ഞങ്ങൾ നൽകിയിട്ടുള്ള പരാതി വരും ദിവസങ്ങളിൽ പരിഗണിക്കും. ഇവർക്കെതിരായിട്ട് പാർട്ടി അച്ചടക്ക നടപടി സ്വീകരിക്കും. അതോടൊപ്പം തന്നെ കാസർഗോഡ് ജില്ലയിലെ ജനങ്ങൾ ഇത്തരത്തിലുള്ള തട്ടിപ്പുകളിൽ വഞ്ചിതരാകരുത് എന്നുള്ള ഉദ്ദേശത്തോടു കൂടിയിട്ടാണ് ഞങ്ങൾ ഇക്കാര്യം വാർത്താ സമ്മേളനത്തിൽ പറയാൻ വേണ്ടി ആഗ്രഹിച്ചിട്ടുള്ളത്. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸೆಕ್ರೆಟರಿ ಸುರೇಶ್ ಪುದಿಯಡತ್, ಟ್ರೆಷರರ್ ಸಿ ತಂಬಾನ್, ಪಿಪಿ ಬಾಲಕೃಷ್ಣನ್, ವಿ ವೆಂಕಟೇಶ್, ಮೊಹಮ್ಮದ್ ಮರಕಾಡ್ ಉಪಸ್ಥಿತರಿದ್ದರು. ಸಮಾಜಕ್ಕೆ ಎದುರಾಗುವ ಸಾಮಾಜಿಕ ಪಿಡುಗುಗಳಾದ ಮತಾಂಧತೆ, ಅಸ್ಪೃಶ್ಯತೆ, ಜಾತಿವಾದಗಳು ನಮ್ಮ ಅಭಿವೃದ್ಧಿಗೆ ಮಾರಕವಾಗಿದೆ. ಅದನ್ನು ತಡೆಯುವುದು ಇಂದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಪುತ್ತೂರಿನ ಸಹಾಯಕ ಆಯುಕ್ತರಾದ ಡಾಕ್ಟರ್ ಕೆ.ವಿ. ರಾಜೇಂದ್ರ ಅವರು ಹೇಳಿದ್ದಾರೆ. ಪುತ್ತೂರಿನ ಸಹಾಯಕ ಆಯುಕ್ತರಾದ ಡಾಕ್ಟರ್ ಕೆ.ವಿ. ರಾಜೇಂದ್ರರವರು ಇಂದು ಪುತ್ತೂರಿನ ಪುರಭವನದಲ್ಲಿ 61ನೇ ಗಣರಾಜ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಒಂದು ನಾಡು ಕಟ್ಟುವುದು ಅಂದರೆ ಒಂದು ಮಂದಿರ, ಒಂದು ಚರ್ಚ್, ಒಂದು ಮಸೀದಿ, ಈ ಥರ ಹಲವಾರು ಒಂದು ಭವ್ಯವಾದಂಥ ಒಂದು ಇದನ್ನು ಕಟ್ಟೋ ಹಾಗೆ ಅದನ್ನು ಕಟ್ಟಿ ಬೆಳೆಸಿದಂತಹ ನಮ್ಮ ಪೂರ್ವಜರು ಹಲವಾರು ಈ ನಮ್ಮ ಕರುನಾಡು, ಈಗ ನಾವೇನು ಈಗ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ನಮ್ಮ ಕನ್ನಡದ ನಾಡಗೀತೆಯನ್ನು ಹೇಳಿದ್ವಿ, ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಇದರೊಳಗಡೆ ಏನು ಭಾರತ ನಾವು ಒಂದು ಅನೇಕ ವೈವಿಧ್ಯಮಯಗಳ ದೇಶ ಅಂತೇಳಿ ನೋಡ್ತಿದ್ವಿ. ಆ ವೈವಿಧ್ಯತೆಗೆ ಹಲವಾರು ರಾಜ್ಯಗಳು ಹಲವಾರು ರೀತಿಯ ವೈವಿಧ್ಯತೆಯನ್ನು ಸೇರಿಸಿದೆ. ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಎಸ್ಎಸ್ಎಲ್ಸಿಯಲ್ಲಿ ಅಂಕವನ್ನು ಗಳಿಸಿದ 3 ವಿದ್ಯಾರ್ಥಿನಿಯರಿಗೆ ಸರ್ಕಾರದ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಭವಾನಿ ಚಿದಾನಂದ, ಸಹಾಯಕ ಪೊಲೀಸ್ ಅಧೀಕ್ಷಕರಾದ ರಿಷ್ಯಂತ್, ತಾಲೂಕು ಪಂಚಾಯತ್ ಅಧಿಕಾರಿಯಾದ ಜಗದೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ದೀಪಾವಳಿ ಹಬ್ಬವನ್ನು ಸುಡುಮದ್ದು ಇನ್ನಿತರ ಪರಿಸರವನ್ನು ಹಾಳು ಮಾಡುವ ಮುಖಾಂತರ ಆಚರಿಸುವುದನ್ನು ನಾವು ನೋಡಿದ್ದೇವೆ. ಆದರೆ ಪುತ್ತೂರಿನ ಕೊಡಂಬಾಡಿಯ ಯುವ ಉದ್ಯಮಿ ಅಶೋಕ್ ರೈ ಅವರು ಬಡವರಿಗೆ ಸೀರೆ ಹಾಗೂ ಪಂಚೆಯನ್ನು ವಿತರಿಸುವ ಮೂಲಕ ದೀಪಾವಳಿ ಹಬ್ಬವನ್ನು ತನ್ನ ಕುಟುಂಬದವರೊಂದಿಗೆ ವಿನೂತನ ರೀತಿಯಲ್ಲಿ ಆಚರಿಸಿದರು. ಪುತ್ತೂರಿನ ಕೋಡಿಂಬಾಡಿಯ ಯುವ ಉದ್ಯಮಿ ಅಶೋಕ್ ರೈ ಅವರು ಬಡವರಿಗೆ ಸೀರೆ ಹಾಗೂ ಪಂಚೆಯನ್ನು ವಿತರಿಸುವುದರ ಮೂಲಕ ದೀಪಾವಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಿದ್ದಾರೆ. ಹೌದು, ಸುಮಾರು 10 ವರ್ಷಗಳಿಂದ ತಾಲೂಕಿನ ನಾನಾ ಕಡೆಯಿಂದ ಇವರಲ್ಲಿ ಬಂದ ಬಡವರಿಗೆ ಬಲಿಪಾಡ್ಯದ ಮಾರನೇ ದಿನ ದೀಪಾವಳಿಯಂದು ಮಹಿಳೆಯರಿಗೆ ಸೀರೆ, ಗಂಡಸರಿಗೆ ಪಂಚೆ ವಿತರಿಸುತ್ತಾ ಬಂದಿರುವ ಇವರ ಕುಟುಂಬ ಈ ದೀಪಾವಳಿಯಂದು ಸುಮಾರು 7,500 ಮಂದಿಗೆ ಬಟ್ಟೆ ಹಾಗೂ ಹಣವನ್ನು ಇವರದೇ ಆದ ರೈ ಎಸ್ಟೇಟ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಯ ವತಿಯಿಂದ ಹಂಚಿರುತ್ತಾರೆ. ಪಟಾಕಿ ಹಾಗೂ ಇನ್ನಿತರ ಅನಾಹುತ ತಂದೊಡ್ಡುವ ಸಿಡಿಮದ್ದುಗಳನ್ನು ನಿಷೇಧಿಸಿ ದೀಪಗಳ ಹಬ್ಬವನ್ನು ಈ ರೀತಿಯಾಗಿ ಆಚರಿಸುವುದರಿಂದ ಭಾವೈಕ್ಯತೆಯನ್ನು ಸಾರುತ್ತದೆ. ಅಷ್ಟೇ ಅಲ್ಲ, ಬಾಂಧವ್ಯವನ್ನು ಹೆಚ್ಚಿಸುತ್ತದೆ. ಅದರಲ್ಲಿರುವ ಖುಷಿ ವಿಶಿಷ್ಟ ಅನುಭವವನ್ನು ತರುತ್ತದೆ ಎನ್ನುತ್ತಾರೆ ಉದ್ಯಮಿ ಅಶೋಕ್ ರೈ ಅವರು. ಪಟಾಕಿಯಿಂದ ನಾವು ಮನಸ್ಸಿಗೆ ಎಷ್ಟು ಸಂತೋಷ ಬರ್ಬೋದು, ಮಕ್ಕಳಿಗೆ ಸಂತೋಷ ಬರ್ಬೋದು, ಅದಕ್ಕಿಂತ ಜಾಸ್ತಿ ತೊಂದರೆ ಇದೆ. ಈ ಪಟಾಕಿ ಬಾಕಿ ವಿಚಾರಕ್ಕೆ ಹಣವನ್ನು ದುಂದು ವೆಚ್ಚವನ್ನು ಮಾಡುವ ಬದಲು ಬಹುಶಃ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ನಮಗೂ ಮನಸ್ಸಿಗೆ ಒಂದು ನೆಮ್ಮದಿ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ. ಹಾಗೆ ನಾವು ಈ ವಸ್ತ್ರ ವಿತರಣೆ ಮಾಡ್ತಾ ಇದ್ದೇವೆ. ವರ್ಷಕ್ಕೆ 10 ವರ್ಷ ಆಯ್ತು ಇವತ್ತಿಗೆ. ಹಾಗೆ ನನ್ನ ಗಂಡನೊಂದಿಗೆ ನಾವು ಎಲ್ಲರೂ ಸೇರಿ, ನಮ್ಮ ಕುಟುಂಬಸ್ಥರು ಎಲ್ಲರೂ ಸೇರಿ ನಾವು ವಸ್ತ್ರ ವಿತರಣೆ ಮಾಡ್ತಾ ಇದ್ದೇವೆ. ಕಳೆದ ಬಾರಿಗಿಂತ ಈ ಬಾರಿ 2-3 ಸಾವಿರ ಜನ ಜಾಸ್ತಿ ಇದ್ದಾರೆ. ಆಲಂಗೋಡು ಶ್ರೀ ಧೂಮಾವತಿ ದೈವಸ್ಥಾನದಲ್ಲಿ ತಂಬಿಲ ಉತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಉತ್ಸವದಲ್ಲಿ ಊರ ಜನ ಬಹಳ ಸಂಭ್ರಮದಿಂದ ಪಾಲ್ಗೊಂಡರು.
ವರ್ಷಂ ಪ್ರತಿ ದೀಪಾವಳಿಯ ಪಾಡ್ಯದಂದು ಕಾಸರಗೋಡಿನ ಮನ್ನಿಪಾಡಿ ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನದಲ್ಲಿ ತಂಬಿಲ ಉತ್ಸವವು ನಡೆಯುತ್ತದೆ. ಅಂತೆಯೇ ಸೋಮವಾರದಂದು ತಂಬಿಲ ಉತ್ಸವವು ಭಕ್ತರ ಸಮ್ಮುಖದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಆನುವಂಶಿಕ ಮುಕ್ತೇಸರರಾದ ಕೆಜಿ ಶಾನ್ಭೋಗ್, ಆಲಂಗೋಡು ಶ್ರೀ ಧೂಮಾವತಿ ಸೇವಾ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರವು ರೇಷನ್ ಸಾಮಗ್ರಿಗಳ ವಿತರಣೆಯಲ್ಲಿ ಬುಡಮೇಲು ಮಾಡಿದೆ ಎಂದು ಆರೋಪಿಸಿ ಎಲ್ಡಿಎಫ್ ನೇತೃತ್ವದಲ್ಲಿ ರೇಷನ್ ಅಂಗಡಿ ಮುಂಭಾಗದಲ್ಲಿ ಧರಣಿ ನಡೆಯಿತು. ನುಳ್ಳಿಪಾಡಿಯಲ್ಲಿ ನಡೆದ ಧರಣಿಯಲ್ಲಿ ಹಲವರು ಪಾಲ್ಗೊಂಡರು. ನುಳ್ಳಿಪಾಡಿಯಲ್ಲಿ ನಡೆದ ಧರಣಿಯನ್ನ ಸಿಪಿಐ ರಾಜ್ಯ കൗൺസിലിನ സദസ്യ ടി കൃഷ്ണ ഉദ്ഘാടിಸಿ മാതനാടിದ್ರು. റേഷൻ രംഗത്തെന്തോ പ്രതിസന്ധി സംഭവിച്ചിരിക്കുന്നു. കേരളത്തിലെ മഹാഭൂരിപക്ഷം ആളുകൾക്കും ഇന്ന് റേഷൻ കിട്ടാൻ പോകുന്നില്ല എന്ന ഒരു പ്രതീതി സൃഷ്ടിച്ചുകൊണ്ട് ഒരു പ്രചരണം ഉണ്ടാക്കിക്കൊണ്ട് നമ്മുടെ രാജ്യത്ത് ഇടതുപക്ഷ ജനാധിപത്യ മുന്നണിക്കെതിരായിട്ടുള്ള ഒരു വ്യാപകമായ പ്രചരണം സംഘടിപ്പിച്ചുകൊണ്ടിരിക്കുകയാണ് UDFും രാജ്യം ഭരിച്ചുകൊണ്ടിരിക്കുന്ന BJP. അതുകൊണ്ട് തന്നെ ഇതിൻ്റെ വസ്തുത എന്താണെന്ന് ജനങ്ങളെ ബോധ്യപ്പെടുത്തുന്നതിന് വേണ്ടി ഇടതുപക്ഷ ജനാധിപത്യ മുന്നണി സംസ്ഥാന വ്യാപകമായി തെരഞ്ഞെടുക്കപ്പെട്ട റേഷൻ ഷാപ്പുകൾക്ക് മുമ്പിൽ കാർഡ് ഉടമകളെ പങ്കെടുപ്പിച്ചുകൊണ്ട് ഒരു ബോധവൽക്കരണ ക്ലാസ് എന്ന രീതിയിൽ മാത്രമാണ് ഈ പ്രചരണ പ്രവർത്തനങ്ങളെ നമ്മൾ കാണുന്നത്. PV ಕುഞ്ഞಂಬು, ಚಂದ್ರನ್, ಬಿಜು ಉಣ್ಣಿತ್ತಾರ್ ಸೇರಿದಂತೆ ಮೊದಲಾದವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಧರಣಿಯಲ್ಲಿ ಹಲವಾರು ನೇತಾರರು ಉಪಸ್ಥಿತರಿದ್ದರು. ಪಳ್ಳಿಕೆರೆ ರೇಂಜ್ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಮುಂದಾಳತ್ವದಲ್ಲಿ ಶರೀಅತ್ ರಕ್ಷಣಾ ಮೆರವಣಿಗೆ ನಡೆಯಿತು. ಪಳ್ಳಿಕೆರೆಯಿಂದ ಸಮೀಪದ ಪೂಚಕ್ಕಾಡ್ ಎಂಬಲ್ಲಿಗೆ ಮೆರವಣಿಗೆ ಸಾಗಿತು. ಪಳ್ಳಿಕೆರೆ ರೇಂಜ್ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ಪಳ್ಳಿಕೆರೆ ಜಂಕ್ಷನ್ನಿಂದ ಪೂಚಕ್ಕಾಡ್ನ ಮಕ್ಕಾಂ ಸಮೀಪದವರೆಗೆ ಮೆರವಣಿಗೆ ಸಾಗಿತು. ಬಳಿಕ ನಡೆದ ಬಹಿರಂಗ ಸಭೆಯನ್ನು ഇസ്ലാം ധർമ്മ ശിക്ഷണ സംസ്ഥ കാര്യദർശി MA കാസിം മുസ്ലിയാർ ഉദ്ഘാടിച്ച് മാതനാടിದರು. നമ്മുടെ മതത്തിന്റെ ആചാരങ്ങളെയും അനുഷ്ഠാനങ്ങളെയും മറ്റൊരു വഴിയിലേക്ക് കൊണ്ടുപോകുന്നതല്ല. അത് പരിപൂർണമായി മനസ്സിലാക്കിക്കൊണ്ടാണ് നാം എല്ലാവരും ഇങ്ങനെ ഒരുങ്ങിയിരിക്കുന്നത്. നമ്മുടെ പള്ളിക്കര റേഞ്ച് ജമിയത്തുൽ മുഅല്ലിമീൻ മാത്രമല്ല ജമിയത്തുൽ മുഅല്ലിമീനും അതേപോലെ തന്നെ മാനേജ്മെന്റ് കേരളത്തിന്റെ ഒരറ്റം മുതൽ മറ്റേ അറ്റം വരെയുള്ള മാനേജ്മെന്റും അതേപോലെ തന്നെ സമസ്തയുടെ കീഴ്ഘടകങ്ങളായിരിക്കുന്ന SKSSഉം SYSഉം സമസ്ത കേരള ജമിയത്തുൽ ഉലമയും മറ്റെല്ലാ സംഘടനകളും നമ്മുടെ രാഷ്ട്രീയ പാർട്ടികളായ ബഹുമാനപ്പെട്ട മുസ്ലിം ലീഗും അതേപോലെ തന്നെ മറ്റേ വേണമെങ്കിൽ ഇന്ന് കോൺഗ്രസും എല്ലാവരും ഒരുപോലെ ഏക സിവിൽ കോഡിനെ ആവശ്യമുള്ളതല്ല എന്ന് കരുതിയിരിക്കുകയാണ്. ಪೊಟ್ಟಿ ಅಬ್ದುಲ್ ಹಮೀದ್ ಅಧ್ಯಕ್ಷತೆ ವಹಿಸಿದರು. ಸತ್ತಾರ್ ಪಂದಲ್ಲೂರ್ ಮುಖ್ಯ ಭಾಷಣ ಮಾಡಿದರು. ಸಿದ್ದಿಕ್, ಬಶೀರ್ ವೆಳ್ಳಿಕೋತ್, ಅಬ್ದುಲ್ಲಾ ಮುಸ್ತಫಾ, ಹಂಸ ಹಾಜಿ, ಅಬುಬಕರ್ ಹಾಜಿ, ಕುಂಜ್ ಅಬ್ದುಲ್ಲಾ ಹಾಜಿ, ಸೋಲಾರ್ ಕುಂಜಾಮದ್ ಹಾಜಿ, ಅಬ್ದುಲ್ ರೆಹಮಾನ್ ಅಲ್ ಖಾಸಿಮಿ ಮೊದಲಾದವರು ಮಾತನಾಡಿದರು. ವಿವಿಧ ಬೇಡಿಕೆ ಮುಂದಿರಿಸಿ ಆಟೋ ಕಾರ್ಮಿಕರ ಸಂಯುಕ್ತ ಸಂಘಟನೆ ವತಿಯಿಂದ ಕೆಲಸ ಸ್ಥಗಿತ ಮುಷ್ಕರ ಹಮ್ಮಿಕೊಳ್ಳಲಾಯಿತು. ಕಾಂಜಂಗಾಡ್ ನಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವರು ಪಾಲ್ಗೊಂಡರು. ಕಾಂಜಂಗಾಡು ನಗರಸಭಾ ವ್ಯಾಪ್ತಿಯಲ್ಲಿ ಆಟೋ ಪಾರ್ಕಿಂಗ್ ಪರ್ಮಿಟ್ ನಿಲ್ಲಿಸಬೇಕು, ಸಮಾನಾಂತರ ಸೇವೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಪ್ರತಿಭಟನೆ ನಡೆಸಲಾಯಿತು. ಹೋರಾಟವನ್ನು ಆಟೋ ಟ್ಯಾಕ್ಸಿ ಕಾನ್ಫೆಡರೇಷನ್ CITU ಜಿಲ್ಲಾಧ್ಯಕ್ಷ ಉಣ್ಣಿ ನಾಯರ್ ಉದ್ಘಾಟಿಸಿ ಮಾತನಾಡಿದರು. ഇന്ത്യ രാജ്യത്തിനകത്തും അതുപോലെ തന്നെ നമ്മുടെ കൊച്ചു കേരള സംസ്ഥാനത്തിന് ഉൾപ്പെടെ ഒട്ടനവധി വാഹനങ്ങൾ ഇഷ്ടംപോലെ പെർമിറ്റ് നൽകി ഓടുന്നൊരു സംവിധാനം നമ്മുടെ രാജ്യത്തിനകത്ത് ഉണ്ട്. 88 മോട്ടോർ നിയമം ഭേദഗതി ചെയ്യുമ്പോൾ തന്നെ ഉത്തരേന്ത്യ സംസ്ഥാനങ്ങളിലൊക്കെ ഈ വാഹനത്തിന്റെ വേണ്ടത്ര ഇല്ലാത്തതിന്റെ ഭാഗമായി അത്തരം പ്രദേശങ്ങളിലൊക്കെ വാഹനങ്ങൾ ഉണ്ടാകണമെന്നുള്ള ഒരു നിർദ്ദേശത്തിന്റെ അടിസ്ഥാനത്തിലാണ് 88 മോട്ടോർ നിയമം ഭേദഗതി ചെയ്തത്.
BMS ಜಿಲ್ಲಾ ಕಾರ್ಯದರ್ಶಿ ಸತ್ಯನಾಥ್ ಅಧ್ಯಕ್ಷತೆ ವಹಿಸಿದರು. INTUC ನಾಯಕ ಶಶಿ, AETUC ನಾಯಕ ರಾಜನ್, STU ನಾಯಕ ಕರೀಂ ಕುಶಾಲ್ ನಗರ್ ಮೊದಲಾದವರು ಮಾತನಾಡಿದರು. ರಾಘವನ್ ಪಳ್ಳತಂಗಾಲ್, ಸಿ ಬಾಲಕೃಷ್ಣ ಕೆಳಕೆಂಗರ, ಶುಕೂರ್ ಭಾವನಗರ್, HD ದಾಮೋದರ್ ಮೊದಲಾದವರು ಮುಂದಾಳತ್ವ ನೀಡಿದರು. ನಿರ್ಮಾಣ ಕಾರ್ಮಿಕ ಯೂನಿಯನ್ CITU ಕಾಂಜಂಗಾಡ್ನ ಕೊನ್ನುಪಾರ ಯೂನಿಟ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮವನ್ನು DYFI ಮಾಜಿ ಅಧ್ಯಕ್ಷ ಮಧು ಮುದಿಯಕಾಲ್ ಉದ್ಘಾಟಿಸಿದರು. SSLC +2 തരഗതികളിൽ ഉത്തമ അങ്ക ಗಳಿಸಿದ വിദ്യാർത്ഥിಗಳನ್ನು മധു മുദിയക്കാൽ അവർ ബഹുമാനം നേടി അഭിനന്ദിച്ചു. അപ്പോൾ ഇങ്ങനെ പോലീസുകാർക്കും അതുപോലെ തന്നെ ഓരോ വിഭാഗങ്ങൾക്കും പ്രത്യേകിച്ച് ഏക സിവിൽ കോഡ് ചർച്ച ചെയ്യപ്പെടുന്ന ഒരു കാലഘട്ടം. ഇങ്ങനെ ചർച്ച ആർക്കാ ഗുണം? അത് ഹിന്ദു തീവ്രവാദികൾ, ഭീകരവാദികൾക്കാണ്, വർഗീയവാദികൾ. അവരാണല്ലോ ഇപ്പോൾ പോത്തിൻ്റെയും പശുവിൻ്റെയൊക്കെ പുറകെ പോകുന്നു. പോത്ത് കൊണ്ടുവന്ന വണ്ടിയെ പിടിച്ച് ആളെ കൊല്ലുക, പോത്തിനെ ഇറക്കി വിടുക തുടങ്ങിയ കാര്യങ്ങൾ നടത്തുന്ന ഘട്ടത്തിലാണല്ലോ സമാന്തരമായി കേരളത്തിലും പോലീസുകാർക്ക് താടി വെക്കാൻ ഞങ്ങളുടെ ഇടയിൽ, ഞങ്ങളുടെ മതത്തിൽ എന്ന ചിന്ത വരുന്നത്. നീരജ്, P. ರಾಜೇಶ್ ಅಧ್ಯಕ್ಷತೆ ವಹಿಸಿದರು. ಬಲ್ಲಾರಾಜನ್, ಎಂ ಬಾಲಕೃಷ್ಣ, P. ಕಾರ್ಯಂಬು, CK ಬಾಲನ್, ಶಾಂತಕುಮಾರಿ, ರಾಧಾಕೃಷ್ಣ, MV ರಾಘವನ್, ಮಾಧವನ್, ಕೃಷ್ಣ, ಪ್ರಕಾಶ್, ರದೀಶ್ ಮೊದಲಾದವರು ಮಾತನಾಡಿದರು. ಬಳಿಕ ಯುವಕ ಯುವತಿಯರಿಂದ ಹಗ್ಗ ಜಗ್ಗಾಟ ಸ್ಪರ್ಧೆ ಜರುಗಿತು. ಅಖಿಲ ಭಾರತ ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ ರಾಜ್ಯ ಸಮ್ಮೇಳನದ ಪ್ರತಿನಿಧಿಗಳನ್ನು ಸ್ವಾಗತಿಸಲು ಸಂಗೀತ ಶಿಲ್ಪ ತರಬೇತಿ ನಡೆಯುತ್ತಿದೆ. ಸಮಾರಂಭದ ಉದ್ಘಾಟನಾ ದಿನ 5ರ ಪ್ರದರ್ಶನ ಜರುಗಲಿದೆ. ಈ ಕುರಿತು ಒಂದು ವರದಿ. ಕುಟ್ಟ ಮತ್ತು ಮಲಬಾರ್ ವಿ ರಾಮನ್ ನಾಯರ್ ಗ್ರಂಥಾಲಯದಲ್ಲಿ ತರಬೇತಿ ಕಾರ್ಯ ನಡೆಯಿತು. ಹೋರಾಟ, ತ್ಯಾಗದ ಚರಿತ್ರೆಯನ್ನು ನೆನಪಿಸುವ ಸಾಲುಗಳನ್ನು ಸ್ವಾಗತ ಸಂಗೀತಾಲಾಪನೆಯಲ್ಲಿ ಅಳವಡಿಸಲಾಗಿದೆ. ಸಂಗೀತವು ನೃತ್ಯವು ಒಂದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಪ್ರದರ್ಶಿಸಲಾಗುವುದು. ಮಹಿಳೆಯರು, ವಿದ್ಯಾರ್ಥಿಗಳು ಸಹಿತ 30 ಮಂದಿ ಈ ತಂಡದಲ್ಲಿದ್ದಾರೆ. ಮಹಿಳಾ ಅಸೋಸಿಯೇಷನ್ ಚೆರುವತ್ತೂರು ಪೂರ್ವ ವಲಯ ಸದಸ್ಯರು ಸಂಗೀತವನ್ನು ಹಾಡಲಿದ್ದಾರೆ. ಬಾಬು ಪಿಲಿಕೋಡ್ ನೃತ್ಯ ಆವಿಷ್ಕಾರವನ್ನು ರಚಿಸಿದ್ದಾರೆ. ಸಾಂಸ್ಕೃತಿಕ ಇಲಾಖಾಧಿಕಾರಿಗಳು ನೀಲೇಶ್ವರದ ಅರಮನೆಗೆ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲನೆಗೈದು ಮಾಹಿತಿ ಪಡೆದರು. ಅರಮನೆಯನ್ನು ರಾಜ್ಯ ಪುರಾತನ ಸಾಮಗ್ರಿ ಮ್ಯೂಸಿಯಂ ಆಗಿ ಪರಿವರ್ತಿಸಲು ಬೇಕಾದ ಸೌಲಭ್ಯವಿದೆಯೋ ಎಂಬುದನ್ನು ಅಧ್ಯಯನ ನಡೆಸಲು ಈ ಭೇಟಿ ಮಾಡಲಾಗಿದೆ. ಇತ್ತೀಚೆಗೆ ರಾಜ್ಯ ಸಾಂಸ್ಕೃತಿಕ ಇಲಾಖಾ ಸಚಿವರಾದ ಕಡನಪಳ್ಳಿ ರಾಮಚಂದ್ರರು ಎಲ್ಲ ಜಿಲ್ಲೆಗಳಲ್ಲೂ ತಲಾ ಒಂದು ಮ್ಯೂಸಿಯಂ ತೆರೆಯುವುದಾಗಿ ಘೋಷಿಸಿದ್ದರು. ಈ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಇಲಾಖಾಧಿಕಾರಿಗಳು ಮ್ಯೂಸಿಯಂ ತೆರೆಯಲು ನೀಲೇಶ್ವರದ ಅರಮನೆಗೆ ಮೊದಲ ಪ್ರಾಶಸ್ತ್ಯ ನೀಡಿದ್ದಾರೆ. ಈ ಅರಮನೆಯು ಹಿಂದೆ ಲ್ಯಾಂಡ್ ಟ್ರೈಬ್ಯುನಲ್ ಕಚೇರಿಯಾಗಿ ಕಾರ್ಯನಿರ್ವಹಿಸಿತ್ತು. ಸದ್ಯ ಇದು ರಾಜಮನೆತನದವರ ವಶದಲ್ಲಿದೆ. ದರ ನೀಡಿಯಾದರೂ ಇದನ್ನು ಖರೀದಿಸಿ ಮ್ಯೂಸಿಯಂ ತೆರೆಯಬೇಕೆನ್ನುವುದು ಅಧಿಕಾರಿಗಳ ಲೆಕ್ಕಾಚಾರ. ಇದಕ್ಕಾಗಿ ಸಾಂಸ್ಕೃತಿಕ ಇಲಾಖಾ ಸಹಾಯಕ ಕಾರ್ಯದರ್ಶಿ ಹಾಗೂ ಅಧಿಕಾರಿಗಳು ಪರಿಶೀಲನೆಗೈಯಲು ಭೇಟಿ ನೀಡಿದರು. ಭೂಮಾಲಕರು ಒಪ್ಪಿದಲ್ಲಿ ಮ್ಯೂಸಿಯಂ ತೆರೆದು ರಾಜವಂಶಕ್ಕೆ ಹಸ್ತಾಂತರಿಸಲು ಚಿಂತನೆ ನಡೆಸಲಾಗಿದೆ. ರಾಜಮನೆತನದವರಲ್ಲಿ ಇದಕ್ಕಾಗಿ ಮಾತುಕತೆ ನಡೆಸಿ ತೀರ್ಮಾನ ಕೈಗೊಳ್ಳಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ನಗರದ ಸಭಾಧ್ಯಕ್ಷ KP ಜಯರಾಜನ್, ಮೊಹಮ್ಮದ್ ರಾಫಿ, CC ಕುಂಜಿಕಣ್ಣನ್, ಕೌನ್ಸಿಲರ್ಗಳಾದ ಎರವಟ್ ಮೋಹನನ್, ರಾಧಾಕೃಷ್ಣ, PK ರದೀಶ್, ಮನೋಹರನ್, ಸುಧಾಕರನ್ ಮೊದಲಾದವರು ಚರ್ಚೆಯಲ್ಲಿ ಪಾಲ್ಗೊಂಡರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿವಿಧ ಬೇಡಿಕೆಗೆ ಆಗ್ರಹ. ಆಲ್ ಕೇರಳ ರಿಟೇಲ್ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ವತಿಯಿಂದ ಸಪ್ಲೈ ಕಚೇರಿ ಮುಂಭಾಗ ನಡೆಯಿತು ಪ್ರತಿಭಟನೆ. ಶೈಕ್ಷಣಿಕ ವರ್ಷದ ವಿಜ್ಞಾನ ಮೇಳ ನವೆಂಬರ್ 3ರಂದು ಕಾರಡ್ಕ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಆಯೋಜನೆ. ಮಾನವ ಸಂಗಮದ ಪ್ರಚಾರಾರ್ಥ ಮಂಜೇಶ್ವರದ ಗುಡ್ಡಕೇರಿಯಲ್ಲಿ ನಡೆಯಿತು ಸೌಹಾರ್ದ ಕಾರ್ಯಕ್ರಮ. ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಚುನಾವಣೆ ಹಿನ್ನೆಲೆ ಜಿಲ್ಲಾ ರಿಟರ್ನಿಂಗ್ ಆಫೀಸರ್ ಹಾಗೂ ಜಿಲ್ಲಾಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹ. ಜನತಾದಳ ಎಸ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಆರೋಪ. 61ನೇ ಕನ್ನಡ ರಾಜ್ಯೋತ್ಸವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಪುರಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ. ನಿರ್ಮಾಣ ಕಾರ್ಮಿಕ ಯೂನಿಯನ್ CITU ಕಾಂಜಂಗಾಡ್ನ ಕೊನ್ನುಪಾರ ಯೂನಿಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ. ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ನ್ಯೂಸ್.